191 ಕ್ಷೇತ್ರದಲ್ಲಿ ಮೈತ್ರಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಅನ್ನು ನೀಡಲಾಗ್ತಾ ಇದೆ. ಬಿಹಾರಕ್ಕೆ ನಿತೀಶ್ ಬಾಸ್, ಮೈತ್ರಿಗೆ ಬಿಜೆಪಿ ಬಾಸ್ ಅನ್ನುವಂತಹ ಮಾಹಿತಿ. ವಿಪಕ್ಷಗಳ ದಂಗು ಬಡಿಸಿದಂತಹ ಮೈತ್ರಿಕೂಟದ ಮುನ್ನಡೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸಿಹಿ ಹಂಚಿಕೆಯ ಸಂಭ್ರಮ. ಬಹಳ ದೊಡ್ಡ ಮಟ್ಟದಲ್ಲಿ ಖುಷಿಯಲ್ಲಿದ್ದಾರೆ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿ. ಖುಷಿಯಲ್ಲಿ ತೇಲ್ತಿದ್ದಾರೆ ಮೈತ್ರಿ ಕಾರ್ಯಕರ್ತರು. ನಿತೀಶ್ ಕುಮಾರ್ ನಿವಾಸಕ್ಕೆ ಭಾರೀ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಪಾಟ್ನಾದ ಮನೆಯ ಸುತ್ತಮುತ್ತ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಮೈತ್ರಿಕೂಟದ ಕಮಾಲ್ ಬೆನ್ನಲ್ಲೇ ಭಾರೀ ಭದ್ರತೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೋಡಿ, 191 ಎಲ್ಲ ಸಮೀಕ್ಷೆಗಳು, ಎಲ್ಲ ಸರ್ವೆಗಳು ಹೇಳ್ತಾ ಇದ್ವು ಒಂದು 140, 145, 150, 160 ತನಕ ಬರುತ್ತೆ ಅಂತ. ಅದನ್ನು ಮೀರಿ ಬಿಜೆಪಿ ನೇತೃತ್ವದ ಜೆಡಿಯು ನೇತೃತ್ವದ ಎನ್ಡಿಎ ಬರ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಬಿಹಾರದಲ್ಲಿ ನಿರ್ನಾಮ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ದುಸ್ಥಿತಿ ಬಿಹಾರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾದವ್ ಅವರೇ, ಏನ್ ಹೇಳ್ತೀರಿ? ಇದು ನಿಮ್ಮ ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಜ್ಯದಲ್ಲಿ ಈ ರೀತಿಯ ಹೀನಾಯ ಸೋಲು ನಿಮಗೆ ಆಗ್ತದೆ ಅನ್ನೋದಾದ್ರೆ ಏನ್ ನಿಮ್ಮ ಮುಂದಿನ ಭವಿಷ್ಯ ಏನು ಅಂತ? ಅಲ್ಲ, ಏನಿಲ್ಲ, ಈಗಾಗಲೇ ನಾವು ಸ್ಪಷ್ಟಪಡಿಸಿದ್ದೀವಿ. ಖಂಡಿತವಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯ ತೀರ್ಪನ್ನು ನಾವು ಸ್ವಾಗತಿಸ್ತೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಜನರಿಗೆ ಈ ಏನು ಕೇಂದ್ರದ BJP ಸರ್ಕಾರದ ವಿರುದ್ಧವಾಗಿರ್ಬೋದು, ಅಲ್ಲಿಯ ಸ್ಥಳೀಯ ರಾಜ್ಯ ಸರ್ಕಾರದ ವಿರುದ್ಧವಾಗಿರ್ಬೋದು, ನಾವು ಜನರಿಗೆ ಮುಟ್ಟಂಥ ಕೆಲಸ ಮುಟ್ಟಿಸಿ ಅವರು ಯಾವ ರೀತಿ ಅವರ ದುರಾಡಳಿತಗಳನ್ನು ಮುಟ್ಟಿಸಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಖಂಡಿತವಾಗೂ, ಯಾಕಂದರೆ ಚುನಾವಣೆ ಈಗ ಬರೀ ಬಿಹಾರಕ್ಕೆ ಕೊನೆ ಆಗಲ್ಲ, ಈಗ ಮುಂಬರ್ತಕ್ಕಂಥ ಇನ್ನೂ ಬೇರೆ ಬೇರೆ ರಾಜ್ಯಗಳಿದ್ದಾವೆ. ಸೊ ಅಲ್ಲಿ ಚುನಾವಣೆಗಳಾಗುತ್ತೆ. ಹೌದು, ಅಲ್ಲಿ ಬರಲಿ. ಭಾರಿ ಜನಪ್ರಿಯ BJP ಜನಪ್ರಿಯ ನಾಯಕತ್ವ ಕೇರಳದಲ್ಲಿ ತೋರಿಸ್ಲಿ ಸನ್ಮಾನ್ಯ ಮೋದಿ ಅವರು, ಇವತ್ತು ತಮಿಳುನಾಡಿನಲ್ಲಿ ತೋರಿಸ್ಲಿ ಸನ್ಮಾನ್ಯ ಮೋದಿ ಅವರು. ಮುಂಬರ್ತಕ್ಕಂಥ ದಿನಗಳು ತಮಿಳುನಾಡಿನಲ್ಲಿ ತೋರಿಸಿ, ಅಲ್ಲಿ ತೋರಿಸ್ಬೇಕಲ್ವ ಇವರು ಜನಪ್ರಿಯತೆ. ಭಾರಿ ರಾಷ್ಟ್ರ ಒಳ್ಳೆ ಯೋಜನೆಗಳು ಜನಗಳಿಗೋಸ್ಕರ ಮಾಡಿದ್ರು, ಕೊಟ್ಟಂತೆ ನುಡಿದಂತೆ ನಡೆದಿದ್ರು. ಯಾಕಂತ ಹೇಳಿದ್ರೆ ಇವರು ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಮೋದಿ ಅವರು ಏನೆಲ್ಲ ಭರವಸೆಗಳು ಕೊಟ್ಟಿದ್ರು, ಆ ಭರವಸೆಗಳು ಕೊಟ್ಟ ರೀತಿನಲ್ಲಿ ಜನಗಳಿಗೆ ಪಾಪ 1 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಟ್ಟರು, ಟೋಟಲ್ 1 ಕೋಟಿ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ನಾವು ಎಲ್ಲ ರೀತಿಯಲ್ಲೂ ಈ ರಾಷ್ಟ್ರವನ್ನು ಮುನ್ನಡೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಅದು ತಮಿಳುನಾಡಿನ ಜನತೆ ಕೊಡ್ತಾರೆ. ತಮಿಳುನಾಡಿನಲ್ಲಿ ಇವರು ಪರಾಕ್ರಮ ತೋರಿಸ್ಲಿ. ಓಕೆ, ಉತ್ಕರ್ಷ್ ಅವರೇ, ಈಗ ಮುಖ್ಯಮಂತ್ರಿ ಯಾರು? ನಿತೀಶ್ ಕುಮಾರ್ ಅವರ, ಚೌಧರಿ ಅವರ, ಯಾರು, ಏನು ಎಲ್ಲ ಅದು ಪಕ್ಷದ ಹಿರಿಯರು ನಿರ್ಣಯ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೀಗ ಬಹಳ ಈಗ ಸಿಂಗಲ್ ಲಾರ್ಜೆಸ್ಟ್ ನೀವಾಗಿ ಇರ್ತೀರಿ ಬಿಜೆಪಿ ಸೊ ಅನ್ನುವಂತ ಲಕ್ಷಣಗಳೆಲ್ಲವೂ ಕೂಡ ಇದೆ. ಇನ್ನು ಕೂಡ ಅಂತಿಮ ಆಗಿಲ್ಲ, ಆದ್ರೆ ನೀವು ಇರ್ತೀರಿ ಅನ್ನುವಂತ ಲಕ್ಷಣ ಕಾಣಿಸ್ತಾ ಇದೆ. ಜೊತೆಗೆ ಈಗ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ನೀವಿದ್ದೀರಿ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ರೆ ನಿಮ್ದು ಮೇಲೆ ಎನ್ಡಿಎ ಅಲ್ಗಾಡತ್ತೆ. ಈಗ ನೋಡಿ, ಆ ಪ್ರಶ್ನೆಯಲ್ಲಿ ಉದ್ಭವ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಕೂಡ BJP ಮತ್ತು JDU ಬಹಳ ಚೆನ್ನಾಗಿ ಸಮನ್ವಯವನ್ನು ಸಾಧಿಸಿಕೊಂಡು ಕೆಲಸವನ್ನು ಮಾಡಿದ ಕಾರಣ 192 ಸೀಟು 192 ನಮಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಮುಂದಿನ ಸರಿ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಹಿರಿಯರು ಕೂತು ಚರ್ಚೆ ಮಾಡ್ತಾರೆ, ಅದು ಆಮೇಲೆ ಡಿಸಿಷನ್ ಆಗ್ತಕ್ಕಂಥದ್ದು. ಆದ್ರೆ ಈಗ ಬಹಳ ಖುಷಿಯ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಅವರ ಸುಳ್ಳು ಆರೋಪಗಳು, JDU RJD ಮಾಡಿದಂತ ಕೊಟ್ಟಂತ ಸುಳ್ಳು ಆಶ್ವಾಸನೆಗಳು ಇವೆಲ್ಲವನ್ನ ಕೂಡ ಬಿಹಾರ ಜನತೆ ತಿರಸ್ಕಾರ ಮಾಡಿದ್ದಾರೆ. ಇನ್ನು ಮುಂದೆ ಇವರು ವೋಟ್ ಚೋರಿ, ಮೀಡಿಯಾ ಅವ್ರು ಸರಿ ಇಲ್ಲ, ಬರೀ ಮೋದಿ ಅವ್ರನ್ನ ಮಾತ್ರ ತೋರಿಸ್ತಾರೆ, ಮೋದಿ ಅವರು ಯಾವ ಕೆಲಸ ಮಾಡಿಲ್ಲ, ಬರೀ ಬಂಡಲ್ ಬಿಡ್ತಾರೆ ಎನ್ನುವಂತ ಆರೋಪಗಳನ್ನ ಏನ್ ಮಾಡ್ತಾ ಇದ್ರು, ಇವೆಲ್ಲದಕ್ಕೂ ಕೂಡ ಬಿಹಾರ ಎನ್ನುವಂತ ದೊಡ್ಡ ರಾಜ್ಯದ ಜನ ಸರಿಯಾದ ಉತ್ತರವನ್ನ ಕೊಟ್ಟು ಪಾಠ ಕಲಿಸಿ ಒಂದು ನ್ಯಾಷನಲ್ ಪಾರ್ಟಿಯಾಗಿ 7 ಸೀಟಿಂದ ಮುನ್ನಡೆರಿ. ಸಿಂಗಲ್ ಡಿಜಿಟ್ ಅಂದ್ರೆ ಇವ್ರು ಯೋಚನೆ ಮಾಡ್ಬೇಕು ಇವ್ರ ಪರಿಸ್ಥಿತಿ ಏನಾಗಿದೆ ಅಂತ. ಬಿಹಾರದಲ್ಲಿ 2010ರಿಂದ ನಡೆದಂತ 5 ಲೋಕಸಭಾ 4 ವಿಧಾನಸಭಾ ಚುನಾವಣೆಗಳಲ್ಲಿ ಸತತ ಸೋಲು. ರಾಹುಲ್ ಗಾಂಧಿ ಅವರ ಕಿರೀಟದ ಮುಕುಟಕ್ಕೆ 91ನೆಯ ಸೋಲು. ಸೊ ದಯವಿಟ್ಟು ಮುಗಿಸ್ಬಿಡ್ತೀನಿ, ನೀವು ವೋಟ್ ಚೋರಿ ಆಯ್ತು, ಈ ಬಂಡಲ್ ಬಿಡಿ, ದಯವಿಟ್ಟು ಜನ ಮತದಾರ ಪ್ರಭುರು ಬಹಳ ಪ್ರಬುದ್ರಿದಾರ್ರಿ. ನೀವು ಬಿಹಾರದಲ್ಲೇ ತಗೊಳ್ಳಿ, ಹಿಂದೆ ಹೇಳಿದ್ನಲ್ಲ 1990ಯಲ್ಲಿ 80% ಜನ ಜಾತಿಯ ನೋಡಿ ಓಟ್ ಹಾಕ್ತಾ ಇದ್ರು. ಇವತ್ತಾಗಿಲ್ಲ ಪರಿಸ್ಥಿತಿ. ಹಾಗಿದ್ದಿದ್ರೆ ಬಿಹಾರದಲ್ಲಿ ಬೇರೆ ಏನೋ ಉತ್ತರ ಬರ್ಬೇಕಾಗಿತ್ತು. ಇವತ್ತು 50% ಅಭಿವೃದ್ಧಿ, 30% ಸುರಕ್ಷತೆ ನೋಡಿ ಜನ ಓಟ್ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಕಾಂಗ್ರೆಸ್ನವರು ನೀವು ಆರೋಪ ಮಾಡೋದು ಬಿಟ್ಬಿಡಿ, ಕುತ್ಕೊಂಡು ಯೋಚನೆ ಮಾಡಿ ದಯವಿಟ್ಟು ರಾಹುಲ್ ಗಾಂಧಿ ಬುದ್ಧಿ ಹೇಳಿ ಆ ಪಾರ್ಟಿಯನ್ನು ಹೇಗೆ ರಿವೈವ್ ಮಾಡಕ್ ಮಾಡಿ. ಇಲ್ಲ ಅಂತಂದ್ರೆ ದುಸ್ಥಿತಿಗೆ ಹೋಗಿ ಧೂಳಿಪಟ ಆಗ್ಬಿಡ್ತೀರಾ ನೀವು.